ವಾಣಿಜ್ಯ ತೆರಿಗೆ ಟ್ಯಾಕ್ಸ್ ವಿರುದ್ಧ ವ್ಯಾಪಾರಿಗಳು ಸಮರ ಸಾರಿದ್ದಾರೆ. ಬಂದ್ಗೆ ಈಗ ಸಣ್ಣ ಉದ್ದಿಮೆದಾರರಲ್ಲಿ ಒಡಕು ಮೂಡ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಉದ್ದಿಮೆದಾರರ ಒಕ್ಕೂಟದಿಂದ ನೈತಿಕ ಬೆಂಬಲವಷ್ಟೇ ಸಿಗ್ತಾ ಇದೆ. ಬೇಕರಿ ಸಣ್ಣ ಉದ್ದಿಮೆದಾರರ ಸುದ್ದಿಗೋಷ್ಠಿ ಜುಲೈ 25ರ ಬಂದ್ಗೆ ನೈತಿಕ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ಒಕ್ಕೂಟದ ಅಧ್ಯಕ್ಷ ಡಿ.ಬಿ. ಪ್ರತಾಪ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇಕರಿ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡೋದಿಲ್ಲ, ಎಂದಿನಂತೆ ಬೇಕರಿ ಕಾಂಡಿಮೆಂಟ್ಸ್ ಇರುತ್ತೆ, ಆದರೆ ಬೇಕರಿಯಲ್ಲಿ ನಾಳೆ ಹಾಲು ಮೊಸರು ಸಿಗುತ್ತೆ ಅಂತ ಹೇಳಿದ್ದಾರೆ. ಕಾಂಡಿಮೆಂಟ್ಸ್ ಬಂದ್ ಮಾಡುವಂತ ಅವಶ್ಯಕತೆ ಇಲ್ಲ. ಬೇಕರಿಯಿಂದ ಒಬ್ಬರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಾಣಿಜ್ಯ ತೆರಿಗೆ ಟ್ಯಾಕ್ಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನ ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಬಂದ್ಗೆ ಸಣ್ಣ ಉದ್ದಿಮೆದಾರರಲ್ಲೇ ಒಡಕು ಮೂಡಿರೋದು ಗೊತ್ತಾಗ್ತಾ ಇದೆ. ಉದ್ದಿಮೆದಾರರ ಒಕ್ಕೂಟದಿಂದ ನೈತಿಕ ಬೆಂಬಲ ಮಾತ್ರ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮೆದಾರರ ಒಕ್ಕೂಟ ಇವತ್ತು GST ಅನ್ನುವ ಏನು ಸಣ್ಣ ಉದ್ಯಮೆದಾರರಿಗೆ 50 ಲಕ್ಷ 60 ಲಕ್ಷ 1 ಕೋಟಿ ಬಿಲ್ ಬರ್ತಾ ಇದೆ. ಆ ಉದ್ದೇಶದಿಂದ ಹಾಗೆ ಈ ಸಣ್ಣ ಉದ್ಯಮೆದಾರರಿಗೆ ಪುಡಿರೌಡಿಗಳ ಕಾಟ ಹಾಗೂ ಕೆಲವೊಂದು ಇಲಾಖೆಗಳಿಂದ ತೊಂದರೆ, ಈ ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಮಾಡಲಿಕ್ಕೆ ಬಂದಿದೆ. ನಮ್ಮದು ಇದೇ ನಾಡ್ದು ಗುರುವಾರ 24ನೇ ತಾರೀಕು ಬಂದ್ ಕರೆ ಕೊಟ್ಟಿದ್ದೇವೆ ನಾವು ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಒಕ್ಕೂಟದ ವತಿಯಿಂದ. ಗುರುವಾರ ದಿನ ನಮ್ಮದು ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ. ನಾನು ಆ ಸಂಘಟನೆಯ ಒಕ್ಕೂಟನಾಗಿ ನನ್ನ ಹತ್ರ ಸಾಧಾರಣ ಒಂದು 60ರಿಂದ 70 ಏನು ನೋಟಿಸ್ ಇದೆ ಆಯ್ತಾ. ಆ ಉದ್ದೇಶದಿಂದಲೇ ನಾಡ್ದು 24ನೇ ತಾರೀಕು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಇದೀಗ ವಾಣಿಜ್ಯ ತೆರಿಗೆ ಟ್ಯಾಕ್ಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನ ಸಾರಿರೋದು, ಆದ್ರೆ ಇದೀಗ ಉದ್ದಿಮೆದಾರರಲ್ಲಿ ಸಣ್ಣ ಉದ್ದಿಮೆದಾರರಲ್ಲಿ ಒಡಕು ಮೂಡ್ತಾ ಇದೆ ಅನ್ನುವಂಥ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇರೋದು. ಸೊ ಏನ್ ಬೆಳವಣಿಗೆ ಆಗ್ತಾ ಇದೆ? ಖಂಡಿತವಾಗ್ಲೂ ಮಧುಕರ್, ಸಾಕಷ್ಟು ದಿನಗಳಿಂದ ಅಂದ್ರೆ ಕಳೆದ 15 ದಿನಗಳಿಂದಲೂ ಕೂಡ ಸಣ್ಣ ಉದ್ದಿಮೆದಾರರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದೆ. ಯಾರೆಲ್ಲ UPI ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರು ಆ ಟ್ರಾನ್ಸಾಕ್ಷನ್ ಅನ್ನ ಆಧರಿಸಿ ಈಗ ಆಲ್ರೆಡಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಆ ನೋಟಿಸ್ಗೆ 1 ವಾರ ಅಥವಾ 10 ದಿನಗಳಲ್ಲಿ ನೀವು ಉತ್ತರವನ್ನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಆ ನೋಟಿಸ್ ನಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿರುವಂತದ್ದು. ನಾವು ಸಣ್ಣ ಉದ್ದಿಮೆಯನ್ನ ಮಾಡ್ತಾ ಇರುವಂತವ್ರು, ಬೇಕರಿ ಇರ್ಬೋದು, ಕ್ಯಾಂಡಿಮೆಂಟ್ಸ್ ಗಳನ್ನ ಮಾಡ್ತಾ ಇರುವಂತವ್ರು, ಬೇರೆಯವರು ಬಂದು ನಮ್ಮ UPI ಮೂಲಕ ಟ್ರಾನ್ಸಾಕ್ಷನ್ ಅನ್ನ ಮಾಡಿರ್ತಾರೆ. ಈ ಕಾರಣಕ್ಕೆ ನೋಟಿಸ್ ಅನ್ನ ಕೊಟ್ರೆ ನಾವು ಇವರು ಕೊಟ್ಟಿರುವಂತಹ ನೋಟಿಸ್ಗೆ ನಾವು ಸಾಕ್ಷಿ ಸಮೇತ ನಮ್ಮ ಬಳಿ ಬಂದು ನೀವು ವರದಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಷ್ಟಕ್ಕೂ ಕೂಡ ನಾವು ಸಾಕ್ಷಿಯನ್ನ ಎಲ್ಲಿಟ್ಕೊಂಡಿರೋಣ, ಕ್ಲಿಯರ್ ಆಗಿರುತ್ತೆ ಮೊಬೈಲ್ ಅಲ್ಲಿ, ಅಂತವ್ರು ಏನು ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಉದ್ದಿಮೆದಾರರಲ್ಲಿ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ಜುಲೈ 25ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಒಂದು ಸಂಘಟನೆ ಮುಂದಾಗಿತ್ತು. ಆದ್ರೆ ಇನ್ನೊಂದು ಸಂಘಟನೆ ಈಗ ನಾವು ಬಂದನ್ನ ಮಾಡಿ ಅಂದ್ರೆ ಎಲ್ಲಾ ಬೇಕರಿ ಕಾಂಡಿಮೆಂಟ್ಸ್ ಗಳನ್ನ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಲ್ಲ, ನಾವು ಮತ್ತೆ ಹಾಲು ಮತ್ತೆ ಟೀ ಏನಿರುತ್ತೆ ಇದನ್ನ ಮಾರಾಟ ಮಾಡ್ಲಿಲ್ಲ ಅಂತ ಹೇಳಿದ್ರು ಕೂಡ ಸಾಕಷ್ಟು ಲಾಸ್ ಆಗುತ್ತೆ ಕಾಂಡಿಮೆಂಟ್ಸ್ ಗಳಲ್ಲಿ. ಈ ಕಾರಣಕ್ಕಾಗಿ ನಾವು ಬಂದ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರತಿಭಟನೆಗೆ ಮುಂದಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇನ್ನೊಂದು ಸಂಘಟನೆ ಒಕ್ಕೂಟ ಹೇಳ್ತಾ ಇದೆ. ಇದರಿಂದಾಗಿ ಎರಡೂ ಸಂಘಟನೆಗಳ ನಡುವೆ ವೈಮನಸ್ಸು ಇರಬಹುದು, ಅದರ ಜೊತೆಗೆ ಒಡಕು ಮೂಡಿದ್ಯಾ ಅನ್ನುವಂಥದ್ದು ಕೂಡ ಇಲ್ಲಿ ಉದ್ಭವ ಆಗುವಂತದ್ದು. ಒಂದು ಕಡೆ ಜುಲೈ 25ನೇ ತಾರೀಕು ಕಾರ್ಮಿಕ ಪರಿಷತ್ ಏನಿದೆ ಅದು ಪ್ರತಿಭಟನೆಗೆ ಮುಂದಾಗಿದ್ರೆ 24ನೇ ತಾರೀಕೆ ಒಕ್ಕೂಟ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಯಾರೆಲ್ಲ ಬೇಕರಿ ಕಾಂಡಿಮೆಂಟ್ಸ್ ಗಳಿದ್ದಾರೆ ಆ ಸಂಘಟನೆಯವರು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬಹುದು, ಆದ್ರೆ ಕಾಂಡಿಮೆಂಟ್ಸ್ ಮತ್ತು ಬೇಕರಿಯಿಂದ ಒಬ್ಬೊಬ್ರು ಬಂದ್ರೆ ಸಾಕು, ನೀವು ಬಂದ್ ಮಾಡಿ ಏನು ಬರಬೇಕಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡುವ ಮೂಲಕ ಅವರು ಸಾಕಷ್ಟು ಜನ ಉದ್ದಿಮೆದಾರರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ರು. 25ನೇ ತಾರೀಕು ಮಾಡುವಂತಹ ಪ್ರತಿಭಟನೆಗೆ ನಮ್ಮ ವಿರೋಧ ಇಲ್ಲ, ಆದ್ರೆ ನೈತಿಕ ಬೆಂಬಲವನ್ನ ಮಾತ್ರ ಕೊಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡುವಂತಹ ಪ್ರಮೇಯ ಇಲ್ಲ, ನಾವು ಎಂದಿನಂತೆ ಬೇಕರಿಗಳು ಮತ್ತೆ ಕಾಂಡಿಮೆಂಟ್ಸ್ ಗಳನ್ನ ನಡೆಸುವಂತದ್ದು ಅನಿವಾರ್ಯ, ನಾವು ನಡೆಸ್ತೀವಿ. ನಾಳೆಯಿಂದಲೂ ಕೂಡ ಸಾಕಷ್ಟು ಸಂಘಟನೆಗಳು ನಾಳೆಯಿಂದ ಹಾಲು ಸಿಗಲ್ಲ ಕಾಂಡಿಮೆಂಟ್ಸ್ ಗಳಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಇವರು ಒಕ್ಕೂಟ ಹೇಳುವಂತಹ ಪ್ರಕಾರ ಎಲ್ಲಾ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಗಳಲ್ಲಿ ಎಂದಿನಂತೆ ಹಾಲಿನ ಪದಾರ್ಥ ಇರಬಹುದು, ಹಾಲನ್ನ ಕೂಡ ಮಾರಾಟ ಮಾಡ್ತೀವಿ, ಮತ್ತೆ ಟೀ ಕಾಫಿಯನ್ನ ಕೂಡ ನಾವು ಮಾರಾಟ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನ ರವಾನೆ ಮಾಡಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.